ಇವತ್ತು ಪರಮ ಪೂಜ್ಯರ ಲಿಂಗೈಕ್ಯರಾಗಿರ್ತಕ್ಕಂಥ ಒಂದಿನ, ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು ಪೂರ್ಣ ಇಲ್ಲ, ಹೆಂಗ್ ಮಾಡಬೇಕು ಚರ್ಚೆ ಆದರೂ ಸಹಿತ ಇಲ್ಲ ಮಾಡಿ ಮುಗಿಸೋಣ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಈಗಾಗಲೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಸಂತೋಷ್ ಜಿ ಅವರನ್ನ, ವಿಜಯೇಂದ್ರ ಅವರನ್ನ, ಇನ್ನೂ ಎಲ್ಲರನ್ನ ಸಂಪರ್ಕವನ್ನು ಮಾಡಲಾಗಿ ಅರವಿಂದ ರಾವ್ ದೇಶಪಾಂಡೆ ಅವರನ್ನ ಎಲ್ಲರ ಸಂಪರ್ಕ ಮಾಡಲಾಗಿ ಇಲ್ಲ ಬರ್ತೀವಿ ಇಟ್ಕೊಳ್ಳೋಣ ಮಾತ್ರ ಹೇಳಿ ಇಷ್ಟೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಹೋದ್ರು ಸಹಿತ ಈಗ ಈ ಸಭೆಯಲ್ಲಿ ಕುಂತಂತ ನಿಮಗೆ ಅದಕ್ಕೆ ಈ ವೇದಿಕೆ ಮೇಲೆ ಕುಂತಂತವ್ರು ಬಳಕೆ ಒಂದು ದೊಡ್ಡ ಬಿಲ್ಡಿಂಗ್ ಅದ. ಅದ್ರ ತಕ್ಕಂತೆ ನಾವು ಮೊದಲು ಈ ತಪವನ್ನು ಕಟ್ಟಬೇಕು, ಅಲ್ಲೇ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ, ಅಂದ್ರೆ ಪ್ರತಿನಿತ್ಯ ಕಿರುಕುಳ, ಒತ್ತಡ, ಇನ್ನೊಂದು ಮತ್ತೊಂದು, ಈ ದುರಾಡಳಿತ ಜೊತೆಗೆ ದಬ್ಬಾಳಿಕೆ ಇವೆಲ್ಲ ಮಾಡುವ ಮುಖಾಂತರ ಒಂದು ದಿವಸ ಅಲ್ಲಿಯ ಕಟ್ಟಡವನ್ನು ಸಹಿತ ಪೂರ್ಣ ಮಾಡಲಿಕ್ಕೆ ಕೊಡ್ಲಿಲ್ಲ. ಅವರ ಧರ್ಮವನ್ನು ಮೀರಿನವನ್ನಿಟ್ಟಿವಿ ಅನ್ನುವಂತ ಒಂದು ವಿಚಾರದಲ್ಲಿ ಅವರು ಅದನ್ನು ಕೊಡ್ಲಿಲ್ಲ, ಅಲ್ಲ ಕಟ್ಟು ಕೊಡ್ಲಿಲ್ಲ. ಬೇರೇನೋ ಕಾರಣಗಳಿಂದ ತೊಂದರೆಕೊಂಡು ಇವತ್ತು ದಿವಸ ಆ ಆಶ್ರಮ ಇಲ್ಲೇನು ಈ ಕಡೆ ಕಾಣ್ತಾ ಇದೆ, ಅಲ್ಲಿಂದ ಬಿಟ್ಟು ಇಲ್ಲಿ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾಗ ಈ ಒಂದು ಪಾಶ್ಚಾತ್ಯ ಭಾಗದ ಜನರ ಒಂದು ಆಶೆ, ಇದು ಇಲ್ಲಿ ಆಗಬೇಕು, ನಮ್ಮ ಹೊಂದಾಗಲಿ ನಿಮ್ಮ ಹೊಂದಾಗಲಿ 100 ಜನ ಬಂದರು, ನಮ್ಮ ಹೊಂದ ಕಟ್ಟರು ನಿಮ್ಮ ಹೊಂದ ಕಟ್ಟರು ಅಂತೆ. ಅದರ ಧರ್ಮ ಹೊಸೋತ್ಸವವಾಗಿ ದಬ್ಬಾಳಿಕೆ ತೆಗೆಸಲು ಸತ್ಯವನ್ನು ಹೊಸೋತ್ಸವವಾಗಿ ಈ ಎಲ್ಲ ವಿಚಾರಗಳನ್ನು 100 ಜನ ಬಂದರು, ನಾವು ಕೊಡ್ತೀವಿ ನೀವು ಕೊಡ್ತೀವಿ, ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂದ್ರೆ ಇಂಡೈರೆಕ್ಟ್ಲಿ ಅವ್ರು ಹೇಳಿದ್ರೆ ದಬ್ಬಾಳಿಕೆಗೆ ನಾವು ಮುಗಿಯಂಗಿಲ್ಲ, ದಬ್ಬಾಳಿಕೆಗೆ ನಾವು ಬಡಿಯಂಗಿಲ್ಲ, ನಾವು ಕಟ್ಟಿ ತೀರೋಣ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿದ ಸಂದರ್ಭದಲ್ಲಿ ಇವತ್ತು ಪರಮೋಚ್ಚವಾಗಿರ್ತಕ್ಕಂಥ ನಾಯಕರುಗಳ ಮುಖಾಂತರ ಇವತ್ತು ದಿವಸ ಉದ್ಘಾಟನೆಯನ್ನ ಮಾಡಿದೆ. ಅದಕ್ಕೆ ಇವತ್ತು ದಿವಸ ಈ ಭಾಗದ ಶಾಸಕರಾಗಿ ದಿವಂಗತ ಉಮೇಶ್ ಅಣ್ಣಕತ್ತಿಯವರು 1985ರಿಂದ 2008ರವರೆಗೆ ಈ ಭಾಗದ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದರೆ ಬಹುಶಃ ಈ ಒಂದು ಭಾಗ 2008 ಜೊತೆಗೆ ನಮ್ಮ ಜೊತೆಗೇನೆ ಇತ್ತು. ಇಲ್ಲಿರ್ತಕ್ಕಂಥ ಎಷ್ಟೀ ಜನಾಂಗ ಅನ್ಯೋನ್ಯವಾಗಿರ್ತಕ್ಕಂಥ ಸಂತೃಪ್ತವಾಗಿರ್ತಕ್ಕಂಥ ಸಮಾಜಮುಖಿಯಾಗಿ ಬೆಳಿಬೇಕು ಅನ್ನುವಂಥ ಒಂದು ಹಂತದಲ್ಲಿರ್ತಕ್ಕಂಥ ಒಂದು ಜನಾಂಗ. ಆದರೆ ಉಮೇಶ್ ಕತ್ತಿ ಒಂದು ದಿವಂಗತ ನನ್ನ ಒಂದು ತಪ್ಪು ಮಾಡಿದ. 2004ರಲ್ಲಿ ಕಾಂಗ್ರೆಸ್ಗೆ ಹೋಗಿ ನಿಂತ. ನಾ ಜಗತ್ತಿನಿಂದ ಬೇಡ, ನಾವು ಜನತಾ ಪರಿವಾರ ಜನ ಹೋಗೋದು ಬೇಡ ಅಂತೀವಿ, ಎಲ್ಲ ಹೋಗಿ ಆಗೈತಲ್ಲ. ಆದ್ರೂ ಸಹಿತ ಅವತ್ತಿನ 2004ನೇ ಇಸ್ವಿ ಪಾಶ್ಚಾಪುರವರೆಗೆ 16,000 ಇದ್ದು ವಿರೋಧ ಪಕ್ಷದವರು. ಆ 16,000ಕ್ಕೆ 15,000 ನೀರು ಕೊಡುವಂತ ಯಾವ್ದಾದ್ರೂ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ, ಅದು ಪಾಶ್ಚಾಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರ, ಇದೇ ಮತಕ್ಷೇತ್ರದ ಲಾಸ್ಟ್ನೇ ಕೈಗೆ ಬಿದ್ದ, 400 ಹೋಗ್ಲೇ ಬಿದ್ದ. ಅಂದ್ರೆ ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಈ ಭಾಗದ ಜನ ಕುಂದೂರಿ ಅಡ್ವಾಪುರ ಮಠದನಾಗ, ಅಡಿಸಿದ್ದೇಶ್ವರ ಮಠದನಾಗ, ನಮ್ಮ ಕಬರವಾಡಿ ತಾಯಿ ಮಠದನಾಗ, ತಾಯಿನಾಗ ಬಹಳ ತಮ್ಮದೇ ಆಗಿರ್ತಕ್ಕಂಥ ಭಾವನೆ ಇಟ್ಕೊಂಡಂತ ಜನ ಇವರನ್ನ ಇವತ್ತು ಕಳೆದ 10-15 ವರ್ಷಗಳಿಂದ ಕುತ್ತಿಗಿನ ಕಾಲಿಟ್ಟು ನಿಂತುಬಿಟ್ಟ. ಆ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ. ಇವತ್ತು ಅನ್ಬೋದು ಜನಸಂಖ್ಯೆ ಯಾಕೋ ಕಡಿಮೆ ಐತಿ ಅನ್ಬೋದು ಈ ಕಾರ್ಯಕ್ರಮಕ್ಕೆ. ನೀನು ಶಿರೂರಲ್ಲಿ ಒಂದು ಮೀಟಿಂಗ್ ಮಾಡಿದ್ರು, ಇವತ್ತಿನ NRG ಚಾರೋ ಅದನ್ನ ಹನುಮಂತವ್ರು ಕಳಿಸ್ತೀವಿ ಅನ್ನೋ ವಿಚಾರ. ಮತ್ತೆಲ್ಲ ಇವರಿಗೆ
ಆ ಕಾರ್ಯಕ್ರಮಕ್ಕೆ ಯಾರು ಹೋಗತಕ್ಕದ್ದಲ್ಲ. ಈ ಭಾಗದಾಗ 30 ಹಳ್ಳಿಗಳಲ್ಲೂ ಈ ಒಂದು ದಿವಸ ವಾರ್ನಿಂಗ್ ಮಾಡುವ ವ್ಯವಸ್ಥೆ ಈ ಘಟಕ ಸ್ವತಂತ್ರ ಭಾರತ ದೇಶದಲ್ಲಿ ಇನ್ನೂ ಆ ಒಂದು ದಬ್ಬಾಳಿಕೆಯಲ್ಲಿ ಇಡುವಂತಹ ವ್ಯವಸ್ಥೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇದರರ್ಥ ಕೇವಲ ರಾಜಕಾರಣ ಚುನಾವಣೆ ಗೆಲ್ಲುವುದಕ್ಕೂ ಸೋಲುವುದಕ್ಕೂ ಮಹತ್ವ ಇಲ್ಲ. ಮಾನವೀಯತೆಯ ಮೌಲ್ಯಗಳನ್ನು ಇಟ್ಟುಕೊಂಡು ನಮ್ಮ ಧರ್ಮವನ್ನ ಪೂಜೆ ಮಾಡಿ ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಿ ಬಂದವರು. ಈ ಒಂದು ನಿಟ್ಟಿನಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಇವತ್ತು ಅವ್ರು ಮಾಡಿದಂತಕ್ಕೆ ತಕ್ಕ ಉತ್ತರವನ್ನು ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಎಲ್ಲ ತಾಯಂದರಿಗೆ ವಿನಂತಿ, ಈ ಮುಂದಿನ ಭಾಗದಲ್ಲಿ ಆಸನದ ವ್ಯವಸ್ಥೆ ದಯಮಾಡಿ ಮಹಿಳೆಯರು ಈ ಕಡೆ ತಾಯಂದರಿಗೆ ಮುಂದೆ ಬರಬೇಕು. ಅವ್ರಿಗೆ ಕುರ್ಚಿ ವ್ಯವಸ್ಥೆನ ಮಾಡಬೇಕು ಅಥವಾ ಇದ್ರೆ ಧರ್ಮೋತ್ಸವದಿಂದ ಅವ್ರಿಗೆ ಸಹಕರಿಸಬೇಕು ಅಂತ ಮನವಿಯನ್ನು ಸಹಿತ ಸಂಘಟನೆ ಪರವಾಗಿ ಮಾಡ್ತಾರೆ. ಈ ಮುಂದೆ ಎಲ್ಲರೂ ನಿಲ್ಕೊಂಡ್ರಿ ಈ ಕಡೆ. ಈ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಇವತ್ತು ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಇನ್ನು 2 ವರ್ಷದಲ್ಲಿ ಇದೇ ಸ್ಥಾನದಲ್ಲಿ 50,000ಕ್ಕಿಂತಲೂ ಹೆಚ್ಚು ನಮ್ಮ ತತ್ವ ಜನರನ್ನ ಅಥವಾ ಕಾರ್ಯಕರ್ತರನ್ನ ಅಥವಾ ಮಾನವೀಯತೆ ಮೌಲ್ಯವನ್ನ ಈ ದಬ್ಬಾಳಿಕೆಯನ್ನ ಮುಗಿಸುವಂತ ಒಂದು ಕಾರ್ಯಕ್ರಮ ಹಾಕುವ ಮುಖಾಂತರ ಬರುವಂತಹ ನಿರ್ಮಾಣಗಳಲ್ಲಿ ಇದೇ ಸ್ಥಾನದಲ್ಲಿ 50,000 ಜನರನ್ನು ಕೂಡಿಸಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜರು ಗದಗ ಜಗದು ಆಗಿದ್ರು ಸಹಿತ ಅಲ್ಲಿ ವಾರದಾಗ ಬಹಳ 4-5 ದಿವಸ ಇಲ್ಲೇ ಇರ್ತಾರೆ. 1 ಅಥವಾ 2 ದಿವಸ ಅಷ್ಟೇ ಗದಗಾಗಿರುತ್ತೆ. ಅವರು ಗುಡ್ಡಾಗ ನಾವು ಅವರ ಕೂಡಿ 2 ಸಲ ಕೂತಿದ್ವಿ ಗುಡ್ಡಾಗ. ಅಲ್ಲಿ ಗಾಳಿ ತಂಬಿ ಎಲ್ಲ ಬರ್ತದೆ. ಉದ್ದೇಶ ಇಷ್ಟೇ, ಧರ್ಮ ಉಳಿಸ್ಬೇಕು, ಸಂಸ್ಕಾರ ಉಳಿಸ್ಬೇಕು, ಸತ್ಯ ಉಳಿಬೇಕು. ಈ ಒಂದು ಭಾವನೆ ಇಟ್ಕೊಂಡು ಇವತ್ತು ಸಹ ಅವರು ಮಾಡಿದಂತ ಕಾರ್ಯಕ್ಕೆ ಎಲ್ಲ ಜನರು ಮತ್ತೆ ಇಲ್ಲಿನ ಗಾಡಿಗಳ ಯಾರು ಕಳಿಸಿಲ್ಲ, ಅವರ ಮೇಲೆ ಪ್ರೀತಿಯನ್ನ ಭಕ್ತಿ ನೀಡುವ ಜೊತೆಗೆ ಧರ್ಮ ಸತ್ಯ ಪ್ರಾಮಾಣಿಕತೆ ದಬ್ಬಾಳಿಕೆ ಕೊನೆ ಆಗಬೇಕು ಅನ್ನೋ ಹಂತದಲ್ಲಿ ಬಂದಿರತಕ್ಕಂತ ಜನ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟು 4 ವಿಚಾರಗಳನ್ನ ನಮ್ಮ ವಸ್ತುಸ್ಥಿತಿ, ಈ ಭಾಗದ ವಸ್ತುಸ್ಥಿತಿ ಏನೈತಿ ಅನ್ನೋದನ್ನ ಮಾನ್ಯರ ತಮ್ಮೆಲ್ಲ ಗಮನಕ್ಕೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾನೆ. ಈ ಒಂದು ಮಠಕ್ಕೆ ಇದು ಬಹುಶಃ ಮಾನವರ ಮಠ. ಯಾವ ಜಾತಿ ಧರ್ಮ ಮತ ಪಂಥ ವರ್ಗ ವರ್ಣ ಮೇಲು ಕೀಳು ಅಂದ್ರೆ ಇರ್ತಕ್ಕಂಥ ಮಠ. ಈ ಒಂದು ಮಠಕ್ಕೆ ಸರ್ವರೂ ಬಂದು ವಿಶ್ರಾಂತಿ ಅಂತ ಹೋಗ್ಬೋದು ಅಥವಾ ಇಲ್ಲಿ ಬರುವಂತಹ ನಿರ್ಮಾಣಗಳಲ್ಲಿ ಸಾಂಸ್ಕೃತಿಕ ಪಾಠಶಾಲೆಯನ್ನು ಪ್ರಾರಂಭ ಮಾಡುವ ಮುಖಾಂತರ ಧರ್ಮದ ಅರಿವನ್ನು ಮೂಡಿಸಬೇಕು, ಸಂಸ್ಕಾರದ ಅರಿವನ್ನು ಮೂಡಿಸಬೇಕು. ಇವತ್ತು ಸತ್ಯವನ್ನ ಕಲಿಸಿ ಸತ್ಯವನ್ನ ಮರಿವಾಗುವ ಮಾತನ್ನ ಮೂಡಿಸಬೇಕು. ಜೊತೆಗೆ ದಬ್ಬಾಳಿಕೆಗೆ ಎದುರು ನಿಲ್ಲುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ದಿವಸ ಈ ಒಂದು ತಪೋವನ್ನು ಸ್ಥಾಪನೆ ಮಾಡಿದ್ರೆ ದಯಮಾಡಿ ನಿಮ್ಗೆ ಯಾವಾಗ ಅವಕಾಶ ಹೋಗೋ ಅವಾಗ ತಾವು ಕುಟುಂಬ ಸಮೇತವಾಗಿ ಬಂದು ತಾವು ಇಲ್ಲಿ ಬರಬಹುದು. ಜೊತೆಗೆ ಯಾರು ನಮ್ಮ ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಕಲಿಯುವಂತ ಜನ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಇದ್ರೂ ಸಹಿತ 4 ಜನ ಕೊಟ್ಟರೆ, ಈಗ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಹುಟ್ಟಿಯಲ್ಲಿ ಒಟ್ಟುಗಳನ್ನು ತಯಾರು ಮಾಡುವಂತ ಕೆಲಸ ಕಳೆದ ಒಂದು 10-12 ವರ್ಷದಿಂದ ಮಾಡ್ತಾರೆ. ಧರ್ಮ ಅಳಿಸುವಂತ ಸಂದರ್ಭದಲ್ಲಿ ಅಲ್ಲಿ ಮಂತ್ರ ಪೂಜೆ ಪುರಸ್ಕಾರ ಹೋಮ ಹವನ ಮಾಡುವಂತ ಕೆಲಸ ಇದ್ರು ಸಹಿತ ಇವತ್ತು ಎಲ್ಲಿ ಯಾರು ಸಿಗ್ತಾ ಇರುವಂತ ಸಂದರ್ಭ ಗಮನ ತಗೊಂಡು ಒಟ್ಟುಗಳನ್ನು ತಯಾರು ಮಾಡಿಕೊಡ್ತಾ ಇದ್ದಾರೆ. ಅದೇ ಒಂದು ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಮಾಡುವಂತ ಒಂದು ಪ್ರಯತ್ನ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಮಗೂ 4 ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಗಣ್ಯಮಾನ್ಯರನ್ನ ಈ ಒಂದು ಕಾರ್ಯಕ್ರಮ ವೇದಿಕೆಗೆ ಮುಂದುಗಡೆ ಆಕರ್ಷಣೆಯಾಗಿರ್ತಕ್ಕಂಥ ಎಲ್ಲ
ನನ್ನ ಹಿರಿಯರನ್ನ ಸಹೋದರ ಮಿತ್ರರನ್ನ ಅನಂತ ಕೋಟಿ ನಮ್ಮನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಶ್ರೀಗಳ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈ ಧರ್ಮಸಭೆಯನ್ನು ಉದ್ದೇಶಿಸಿ ವಿವರವಾಗಿ ಈ ಧರ್ಮಸಭೆ ಕುರಿತು ಮಾತನಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಮೇಶನ ಕತ್ತಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಆಶ್ರಮ ಕಟ್ಟಡ ನಿರ್ಮಾಣವಾಗಲಿಕ್ಕೆ ಭೂದಾನ ಮಾಡಿರ್ತಕ್ಕಂತಹ ಭೂದಾನಿಗಳಾದ ಶ್ರೀ ಬಸವರಾಜ ಹುಂಡ್ರೆ ಅವರಿಗೆ ವೇದಿಕೆ ಮೇಲಿರುವ ಸರ್ವ ಪೂಜ್ಯರು ಹಾಗೂ ಗಣ್ಯರಿಂದ ಸತ್ಕಾರ. ಬೆಟ್ಟಮುರಿ ಗ್ರಾಮದಿಂದ ಅಂಬಲಿ ಬಿಂದಿಗೆಯನ್ನು ತೆಗೆದುಕೊಂಡು ಬರುವುದರ ಮೂಲಕ ಈ ಒಂದು ಗುರುದೇವ ತಪೋವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಸದ್ಭಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿಯಾದ ಭಕ್ತಿ ಬಾಂಧವ್ಯ ಈ ಭಾಗದಲ್ಲಿ ಕೂಡ ಬೆಳೆಯಲಿ. ಇದು ಮೊದಲನೇ ಬಾರಿಗೆ ಈ ರೀತಿಯಾದ ಕುಂಭ ಕೂಡ ಅಂಬಲಿ ಕೊಡಗಳು ಈ ಒಂದು ಭಾಗದಲ್ಲಿ ಬರ್ತಾ ಇದ್ದಾವೆ. ಇದಕ್ಕೆ ಈ ಪೂಜ್ಯರ ಒಂದು ಆಶೀರ್ವಾದದ ಕಾರಣ ಅಂತ ನಾವು ಹೇಳ್ಬೋದು. ಈಗ ಈ ಒಂದು ತಪೋವನ ನಿರ್ಮಾಣವಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಭೂಮಿಯನ್ನ ದಾನವನ್ನು ನೀಡಿ ಇರತಕ್ಕಂಥ ಭೂದಾನಿಗಳಾದ ಶ್ರೀ ಬಸವರಾಜನ ಹುಂಡ್ರೆ ಅವರಿಗೆ ವೇದಿಕೆ ಮೇಲಿರುವ ಸರ್ವ ಗಣ್ಯರು ಹಾಗೂ ಪೂಜ್ಯರಿಂದ ಸತ್ಕಾರ ಕಾರ್ಯಕ್ರಮ. ದಾನವಾಗಿ ನೀಡಿ ಈ ಒಂದು ಸುಂದರ ಪರಿಸರದಲ್ಲಿ ತಪೋವನ ನಿರ್ಮಾಣವಾಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀ ಬಸವರಾಜನ ಹುಂಡ್ರೆ ಅವರಿಗೆ ಎಲ್ಲ ಸಕಲ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣನವರು ಪರಮ ಪೂಜ್ಯ ಶ್ರೀ ಶಿವಾನಂದ ಅಪ್ಪಾಜಿ ಅವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಮುಂದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸಿದ್ದರಾಮಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಮಠ ಜೋಡುಕೊಳ್ಳುವವರ ಉಪದೇಶವನ್ನ ಈ ಒಂದು ಧರ್ಮಸಭೆಯಲ್ಲಿ ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತಾರೆ. ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಇನ್ನರ ಹಿರಿಯರಾದ ಎ.ಬಿ. ಪಾಟೀಲ್ ಸಾಹೇಬರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತಾ ಇದ್ವಿ. ಅವರಿಗೂ ಕೂಡ ವೇದಿಕೆಯ ಸರ್ವ ಪೂಜ್ಯರ ಹಾಗೂ ಗಣ್ಯರ ಪರವಾಗಿ ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಶೀರ್ವದಿತ ಸರ್ವ ಭಕ್ತರ ವೃಂದದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಎಂದೇ ಸಿದ್ಧಾರೂಢಯತೀಶ್ವರಂ. ಬ್ರಹ್ಮಲೀನರಾಗಿರುವಂತ ಅಪರೂಪದ ಬ್ರಹ್ಮಜ್ಞಾನಿ ಜ್ಞಾನಯೋಗಿ ಎಂದು ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿರುವಂತ ತಮಗಾಗಿ ಯಾವುದೇ ಗದ್ದುಗೆಯನ್ನು ಕಟ್ಟಿಕೊಳ್ಳಲಾರದೆ ಪ್ರತಿಯೊಬ್ಬರ ಹೃದಯದಲ್ಲಿ ಗದ್ದುಗೆಯನ್ನು ಕಟ್ಟಿಕೊಂಡು ಇವತ್ತಿಗೂ ಜನಮಾನಸದಲ್ಲಿ ನಡೆದಾಡುವ ದೇವರೆಂದು ಪ್ರಸಿದ್ಧರಾಗಿರುವಂತ ಜ್ಞಾನಯೋಗಿ ಪರಮಪೂಜ್ಯ ಸಿದ್ದೇಶ್ವರ ಮಹಾತ್ಮಾಜಿಯವರ ಸಂಸ್ಮರಣೋತ್ಸವ. ಯಾರು ಹೊಳ್ಳಿ ಹುಟ್ಟೋದಿಲ್ಲ ಅವ್ರನ್ನು ಪುಣ್ಯ ಸ್ಮರಣೆ ಮಾಡಬೇಕು. ಯಾರು ಸಾಯೋದಿಲ್ಲ ಅವ್ರನ್ನು ಹುಟ್ಟುಹಬ್ಬ ಮಾಡಬೇಕು. ಅಪ್ಪೋ
ಅಪ್ಪವರು ಇವತ್ತು ಸತ್ತಿಲ್ಲ, ಜೀವಂತವಾಗಿ ಎಲ್ಲರ ಹೃದಯದೊಳಗಿದ್ದಾರೆ. ಅವ್ರು ಹೊಳ್ಳಿ ಹುಟ್ಟು ಬರೋದಿಲ್ಲ, ಅಂತವ್ರ ಪುಣ್ಯ ಸ್ಮರಣೆ ಮಾಡಬೇಕು. ವೈಕುಂಠ ಏಕಾದಶಿ ದಿವಸ ಅಪ್ಪವರು ತಮ್ಮ ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿ ಬ್ರಹ್ಮನೊಳಗ ಪರಬ್ರಹ್ಮನಲ್ಲಿ ಸಮರಸನಾಗಿರುವಂತ ಸದ್ಗುರುಗಳ ಸಂಸ್ಮರಣೆಯನ್ನು ನಿಮಿತ್ತ ಮಾಡಿಕೊಂಡು ಒಂದು ತಪೋವನದ ಉದ್ಘಾಟನೆ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸಂಸ್ಥಾನ ಮಠದ ಜಗದ್ಗುರು ಸನ್ನಿಧಿಯವರಾಗಿರುವಂತ ಪರಮ ಪೂಜ್ಯ ಸದಾಶಿವಾನಂದ ಭಾರತಿ ಮಹಾತ್ಮಾಜಿಯವರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಷಟಸ್ಥಳ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಹೃತ್ಪೂರ್ವಕ ನಮಸ್ಕಾರ ಮಂಗಲವನ್ನು ಸಮರ್ಪಿಸಿ ಪೂಜ್ಯ ಡಾಕ್ಟರ್ ರವಿಶಂಕರ ಗುರುಜಿಯವರಲ್ಲಿ ಅಭಿವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಸಮಸ್ತ ಗಣ್ಯಮಾನ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಸಾಕ್ಷಾತ್ ವಿರಾಜಮಾನ ಆಗಿರುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಪುಣ್ಯಾತ್ಮರೇ, ಇಂಥ ಒಂದು ಜಂಗಲದೊಳಗೆ ಇಷ್ಟು ಜನ ಕೂಡ್ಯಾರಂದ್ರೆ ನಿಜವಾಗಿ ಇದು ಇತಿಹಾಸದೊಳಗೆ ಇಂಥ ಸಂದರ್ಭ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಒಂದು ಸಂದರ್ಭ. ಮಠ ಸಣ್ಣದು, ಘಟನೂ ಬಹಳ ಸಣ್ಣದು, ಅರ್ಥ ಆಗ್ತದೆ ವಯಸ್ಸಿನೊಳಗೆ. ಅಡೆಯತ್ತ ಶಿಶುವತ್ತ ಅಂತ ಒಂದು ಕಡೆ ಹೇಳ್ತಾರೆ ಆ ಧ್ರುವನ ಬಗ್ಗೆ ಹೇಳುವಾಗ. ಇಂಥ ಅಡೆಯಾಗ ಆ ಸಣ್ಣ ಮಗು ಹೆಂಗ್ ತಪಸ್ಸು ಮಾಡ್ತಾನಂತ ಧ್ರುವಗ ಅಡ್ಡ ಮಾಡಿದ್ರು. ಯಾಕಂದ್ರೆ ಅಲ್ಲಿ ದುಷ್ಟ ಮೃಗಗಳು ಬಹಳ ಇರ್ತಾವ, ಸಣ್ಣ ಮಗು ಅಲ್ಲಿ ಹೆಂಗದು ತಪಸ್ಸು ಮಾಡುತ್ತೆ. ಇದಕ್ಕೆ ಹೆಸರೇನು? ತಪೋವನ. ಅಡವಿ ಮೃಗಗಳು ಇರೋ ಜಾಗದಲ್ಲಿ ಹೆಂಗಿರೋದು. ಆದರೆ ಅವನ ಹಿಂದೆ ಇದ್ದ ಶಕ್ತಿ ಯಾವುದಂದ್ರೆ ನಾರಾಯಣ ಅನ್ನೋ ಶಕ್ತಿ. ಆ ಶಕ್ತಿ ಇದ್ದಾಗ ಯಾವ ಮೃಗಗಳು ಅದಕ್ಕೆ ಏನೋ ಮಾಡಕ್ ಸಾಧ್ಯ ಇಲ್ಲ. ಅಂತ ತಪಸ್ಸು ಮಾಡುವಂತವ್ರಿಗೆ ಯೋಗ್ಯವಾದ ಜಾಗ ಈ ತಪೋವನ. ಬಹಳ ಅಪರೂಪದ ಈ ಜಾಗ. 4 ಅಂಶಗಳು ಇರಬೇಕಂತ ಒಂದು ಮಠ ಕಟ್ಟಬೇಕಾದ್ರೆ ಏರ, ನೀರ, ಊರ, ದಾರಿ. ಬಹುಶಃ ಊರು ಒಂದು ಬಿಟ್ಟರೆ ಏರ ಐತಿ, ನೀರೈತಿ, ದಾರಿ ಐತಿ. ಇಂಥ ಸುಂದರ ಪರಿಸರದೊಳಗೆ ಅಪ್ಪವರು ಅನುಷ್ಠಾನಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತ ಈ ಜಾಗ ತಪೋಭೂಮಿ. ಪುಣ್ಯಾತ್ಮರೇ, ವಯಸ್ಸು ಸಣ್ಣದು ಅಪ್ಪವರು, ಆದರೆ ವಚನ ದರ್ಶನ ಅನ್ನುವಂತ ಒಂದು ಗ್ರಂಥ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದೊಳಗೆ ಸಂಚಲನ ಉಂಟು ಮಾಡ್ತು. ಅಪ್ಪವ್ರಿಗೆ ಒಂದು ಸಣ್ಣ ಗ್ರಂಥ, ಅದು ಸಂಕಲನ ಅಂತ. ಅಪ್ಪವರು ಇವತ್ತು ಕರ್ನಾಟಕದ ಮೂಲೆ ಮೂಲೆಗೂ ಜಗದ್ಗುರು ಸದಾಶಿವಾನಂದರು ಯಾರಂದ್ರೆ ಗುರುತಿಸುವಂತ ವ್ಯಕ್ತಿತ್ವ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಕಡು ಯೌವನ ಏನಂತಾರಲ್ಲ, ದುರಿತ ಕುಲ ಬಂದು ಎನಿಸುವ ಯೌವನವನ್ನು. ಈ ವಯಸ್ಸಿನೊಳಗೆ ಯಾವಾಗಲೂ ಪ್ರಬಲವಾದ ಇಂದ್ರಿಯಗಳು ಆಕರ್ಷಣೆಗಳಿಗೆ ಒಳಗಾಗಿ ಬರೇ ಸ್ವಾರ್ಥವನ್ನು ಚಿಂತೆ ಮಾಡಿ ಎದ್ದಾಗಿಂದ ಮಲಗಿಂತನ ಹುಟ್ಟಿದಾಗಿಂದ ಸಾಯೋತನ ನಂದು ಅಂತ ಬಡವಾಡುವಂತ ಈ ಜನ್ಮದೊಳಗೆ 4 ದಿನ ಮನೆ ಬಿಡಾಕ ತಯಾರಿಲ್ಲದಂತ ಈ ಸಮಯದೊಳಗೆ ಬಹಳ ಪ್ರಕ್ಷುಬ್ಧವಾದಂತ